10 ಹೋಲ್ಡ್ ಮಾಡಿ ಪಾದದಿಂದ ಮುಂದೆ ಒಂದಡಿ ಕಾಲು ಮಡಚಿ ಹಸ್ತವತ್ತು ಕಾಲು ಮಡಚಿ ಹಸ್ತವತ್ತೇನು ಕಾಲು ಮಡಚಿ ಹಸ್ತವತ್ತೇನು ನೋಡಿ ತೂಕನ ಮುಂದೆ ತಾನೆ ನೋಡಿ ಪೂರ್ತಿ ತೂಕ ಕೈ ಮೇಲೆ ತಾನೆ ಕಾಲನ್ನ ಸ್ವಲ್ಪ ಟೈಟ್ ಮಾಡಿ ಕೈ ಎತ್ತಿ ಕತ್ತು ಬಗ್ಸಿ ಸ್ವಲ್ಪ ಟೈಟ್ ಮಾಡಿ ಎಷ್ಟಾಗುತ್ತೆ ಹಸ್ತ ಎತ್ಕೊಂಡು ಮೊಣಕಾಲನ್ನ ಟೈಟ್ ಮಾಡಿ ಬೆಂಡ್ ಮಾಡ್ಬೇಕು ಅಷ್ಟೇ ನೋಡಿ ಹಿಂಗ್ ಬೆಂಡ್ ಮಾಡ್ಬೇಕು ಇಲ್ಲಿ ಆಗಿಲ್ವಾ ನೋಡಿ ಇಷ್ಟ ಆಗುತ್ತೆ ನಿಮಗೆ ತಳ್ಳಿ ಇಲ್ಲಿ ತಳ್ಳಿ ಅಷ್ಟು ಈ ಕೈ ಇಲ್ಲಿ ನೋಡಿ ಈ ಕೈ ಇಲ್ಲಿ ಹೀಗೆ 20 ಕ್ರಾಸ್ ಬನ್ನಿ ರಿವರ್ಸ್ ಕೆಳಗಡೆಗೆ ಬನ್ನಿ 1 2 3 4 5 6 7 8 9 breathe out 10 11 12 start up 13 14 15 ಮಂಡಲ ಮಾಡ್ಕೊಂಡು 16 ಕಾಲ 17 ಇಂದೇರು 18 19 20 ಮೂರು ಅಡಿ ಮೇಲೆ ಇರಬೇಕು ಕಾಲು ಇಷ್ಟೇ ಇದ್ರೆ ಪ್ರಯೋಜನ ಇಲ್ಲ ಯಾವತ್ತೂ ಅಷ್ಟೇ ನೋಡಿ ಇಷ್ಟೆಲ್ಲ ಇರಬೇಕು ನಾವು ಅದಕ್ಕೆ ಎಲ್ಲಾರು ನೋಡ್ಕೊಂಡು ಯಾರು ಹೆಂಗ್ ಮಾಡ್ತಿರ್ತಾರೆ ನೋಡಿ 3 ಅಡಿ ಮ್ಯಾಕ್ಸಿಮಮ್ 3 ಅಡಿ ಗ್ಯಾಪ್ ಇರಬೇಕು ಡಬಲ್ ಇಷ್ಟಿದ್ರೆ ಪ್ರಯೋಜನ ಇಲ್ಲ ನೋಡಿ ಇಷ್ಟಿದ್ರೆ ಪ್ರಯೋಜನ ಇಲ್ಲ ಬರಲ್ಲ ಸರಿನಾ ರಿಲ್ಯಾಕ್ಸ್ ಮ್ಯಾಟ್ ನಿಂಬರು ಎರಡು ಕಿವಿ ಲಾಕ್ ಮಾಡಿ ಎರಡು ಕಾಲು ಜೋಡ ನೋಡಿ ಒಂದೊಂದು ಸುತ್ತ ಹೋಗ್ತಾ ಮೇಲೆ ಒಂದು ಆಗ್ತದೆ ಪಾದ ಕೂತ್ಕೊಳ್ಳಿ ಇಷ್ಟೇ ಕಿವಿ ಲಾಕ್ ಮಾಡಿ ಎರಡು ಇರಬೇಕು 1 ಬ್ರೀತಿಂಗ್ 2 ಬ್ರೀತ್ ಔಟ್ 3 ಸುತ್ತ ಹೋಗ್ತಾ 4 ಪುಷ್ ಬ್ಯಾಕ್ 5 ಬ್ರೀತಿಂಗ್ 6 ಬ್ರೀತ್ ಔಟ್ 7 ಬ್ರೀತಿಂಗ್ 8 ಬ್ರೀತ್ ಔಟ್ 9 ಬ್ರೀತಿಂಗ್ 10 ಬ್ರೀತ್ ಔಟ್ ನೋಡಿ ಪಾದ ಎತ್ತಿರ್ತೀರಲ್ಲ ಯಾರಿಗಾಗುತ್ತೆ ಪಾದ ಕೂರಿಸಿ ಆಗುತ್ತಿದ್ದವರು ನೋಡಿ ಯಾರಿಗಾಗಲ್ಲ ಪಾದ ಅಗಲ ಮಾಡಿ ಕೂತ್ಕೊಂಡು ಎರಡು ಕೈ ಮುಂದೆ ತಗೊಳ್ಳಿ ಯಾರಿಗಾಗಲ್ಲ ಕೈಗಳು ಮುಂದೆ ತಗೊಳ್ಳಿ ಎರಡು ಕಾಲು ಜೋಡಿಸ್ಬಿಟ್ಟು ನೋಡಿ ಕೈ ಮುಂದೆ ತಗೊಳ್ಳಿ ಆಗೋದು ಆಗದಿದ್ದವರು ಸ್ವಲ್ಪ ಅಗಲ ಮಾಡಿ ಕೈ ಮುಂದೆ ತಗೊಳ್ಳಿ ಹಂಗೆ ಎರಡು ಕೈ ನೋಡಿ ಲಾಕ್ ಮಾಡಿ ಸ್ವಲ್ಪ ಮೇಲೆ ನೋಡಿ ಕಿವಿಯಿಂದ ಸ್ಟ್ರೈಟ್ ಕ್ರಾಸ್ ಇರ್ತದೆ ಸ್ಟ್ರೈಟ್ ಬರಲ್ಲ ಮೇಲೆ ಹೋಲ್ಡ್ 1 2 3 4 5 6 7 8 9 10 ಎರಡು ಕಾಲ ಕಿವಿ ನೋಡಿ ಒಂದು ಬಲಗಾಲ ಮುಂದೆ ನೋಡಿ ಎರಡು ಯಾರು ಪರ್ಫೆಕ್ಟ್ ಆಗುತ್ತೆ ತೋರಿಸ್ಕೊಡ್ತೀನಿ ಕಪ್ ಶೇಪ್ ಬರ್ತಿಲ್ಲ ಎರಡು ಹಸ್ತ ಹೊತ್ತರೆ ಕಪ್ ಶೇಪ್ ಬರ್ತೀನಿ ಕಪ್ ಶೇಪ್ ಗೊತ್ತಾಗಲ್ಲ ಎರಡು ಹಸ್ತದ ಮಧ್ಯದಲ್ಲಿ ಪಾದ ಕತ್ತು ಮುಂದೆ ಮೇಲೆ ನೋಡ್ಬೇಕು ನೋಡಿ ಮೇಲೆ ನೋಡಿದ್ರೆ ಮೇಲೆ ಹೋಗ್ಬೇಕು ಅದಕ್ಕೆ ಎರಡರಿಂದ ನೋಡಿ ಮುಂದೆ ನೋಡಿದ್ವಿ ಇಷ್ಟೇ ನೋಡಿ ಒಂದೊಂದು ಬ್ರೀತ್ ಔಟ್ ಏನು ನೀವು ಆಮೇಲೆ ಮಾಡಿ ನೋಡಿ 2 ಇದು ಬರಲ್ವಾ ಯಾರಿಗೆ ಬರಲ್ಲ ಈ ಬ್ರಿಕ್ಸ್ ಬೇಕು ಈ ಬ್ರಿಕ್ಸ್ ಮೇಲೆ ಈ ಬ್ರಿಕ್ಸ್ ಮೇಲೆ 4 ಬೇಡ ಇಷ್ಟೇ ಇದು ಬರಲ್ವಾ ಹಿಂಗೆ ಇಟ್ಕೊ ಗೊತ್ತಾಯ್ತಲ್ಲ ಎರಡು ಹಸ್ತದ ಮಧ್ಯದಲ್ಲಿ ಪಾದ ಬರುತ್ತೆ 1 ಬ್ರೀತ್ ಔಟ್ 2 ಬ್ರೀತ್ ಔಟ್ ಬಲಗಾಲ ಮುಂದೆ ಲೆಗ್ ಪೊಸಿಷನ್ ಹಿಂಗೆ ಇರಬೇಕು ಹಿಂದೆ ಚೂಪಾಗಿರ್ಬೇಕು ಹಿಂಗೆ ಹಿಂದೆ ಹಾ ನೋಡಿ ಇಷ್ಟೇ 1 ಬ್ರೀತ್ ಔಟ್ ಎಡಗಾಲ ಮುಂದೆ ಬರಬೇಕು ಕತ್ತು ಮೇಲೆ ನೋಡಿ ಮುಂದೆ ನೋಡಿ ಬನ್ನಿ 1 ಬ್ರೀತ್ ಔಟ್ 2 3 4 5 ಫ್ರಂಟ್ ತೆಗೆದಿರಲಿ ನೋಡಿ ನೆಕ್ ಮೂವ್ಮೆಂಟ್ ಯು ಸ್ಟಾರ್ಟ್ ನಿಲ್ಲಿಸೋದಕ್ಕೆ ನೆಕ್ ಮೂವ್ಮೆಂಟ್ 1 ಅಂದ್ರೆ ನಿಧಾನ ಉಷ್ಣ ಕತ್ತು ಮೇಲೆ 2 ಅಂದ್ರೆ ನಿಧಾನ ಉಷ್ಣ ಕತ್ತು ಕೆಳಗಡೆ ಬಾಯಿ ಮುಚ್ಚಬೇಕು ಹೋಗಿದ್ದಾನೆ 1 ಬ್ರೀತಿಂಗ್ 2 ಬ್ರೀತ್ ಔಟ್ 3 ಉಷ್ಣ ತಗೊಂತ 4 ಉಷ್ಣ 5 ಉಷ್ಣ ತಗೊಂತ 6 ಉಷ್ಣ 7 ಉಷ್ಣ ತಗೊಂತ 8 ಉಷ್ಣ 9 ತಗೊಂತ 10 ಉಷ್ಣ ರೊಟೇಟ್ ಎಡಗಡೆಯಿಂದ ಬಲಗಡೆ ಪೂರ್ತಿ ಒಂದು ಉಷ್ಣ 1 ಬ್ರೀತ್ ಔಟ್ 2 breathe out 3 breathe out
4, repeat, bring up, 5, repeat, bring up, reverse, 1, repeat, ಬಲಗಡೆಯಿಂದ ಎಡಗಡೆ, bring up, 2, repeat, bring up, 3, repeat, bring up, 4, repeat, bring up, 5, repeat, bring up, relax, ಎರಡು ಕಾಲ activate ಮಾಡಬಹುದು. ಉಷ್ಟ್ರಾಸನ ನೋಡಿ, ಗೋಡೆ ಪಕ್ಕ ಹೋಗಿ ಎರಡು ಕಾಲು ಹಿಂಗೆ ನೋಡಿ, ಸೇಮ್ ಎರಡು ಕಾಲ ಗ್ಯಾಪ್ ಇರಬೇಕು, ಕಾಲು ಹಿಂದ್ಗಡೆ ಸೂಪರ್ ಇರಬೇಕು, ಹಿಂಗ್ ಬೇಡ, ಹಿಂಗ್ ಇಟ್ಕೊ, ಗೊತ್ತಾಯ್ತಲ್ಲ? ಈಗ ನೋಡಿ, ಈ ಭಾಗ ಸ್ಟ್ರೈಟ್ ಆಗಿರಬೇಕು ಇಷ್ಟೇ. ಒಂದೊಂದು ಹೋಗುತ್ತಾ ಹಿಂದೆ ಯಾಕಾಗಲ್ಲ ನೋಡಿ, ಫಸ್ಟ್ ಬ್ಯಾಲೆನ್ಸಿಂಗ್ ಮಾಡ್ತಾ ಕಾಲು ಪಾದ ಇದೆ ತಗೊಳ್ಳಿ, ಆಮೇಲೆ ನೋಡಿ ಇಲ್ಲಿ ಹೋಗ್ಬೇಕು, ಇಲ್ಲಿ ನೋಡಿ ಇದನ್ನ ತಳ್ಳಬೇಕು ಅಷ್ಟೇ, ಹೋಗ್ತಾ ನೋಡಿ ಹಿಂಗಿರ್ಬೇಕು, ಗೊತ್ತಾಯ್ತಲ್ಲ? ಇದು ರಾಂಗ್, ಈ ಪೊಸಿಷನ್ ಹಿಂಗೆ ಇರಬೇಕು ನೋಡಿ, ಕೈ ಹಿಂಗೆ ತಗೋಬೇಕು, ಒಂದು ತಗೊಂತ ನೋಡಿ, ಈ ಭಾಗ ಹೋಗ್ಬೇಕು, ಗೊತ್ತಾಯ್ತಲ್ಲ? ಇಲ್ಲಿ ಇಟ್ಕೊಳ್ಳಿ, ಕತ್ತು ಬೇಕಾದ್ರೆ ಮುಂದೆ ನೋಡಿ, ಟೂ ಸ್ಟ್ರಾಕ್ ಕುತ್ಕೋಬೇಕು ಇಷ್ಟೇ, ಗೊತ್ತಾಯ್ತಲ್ಲ? ಆದಷ್ಟು ಈ ಭಾಗನ ಮುಂದೆ ತಳ್ಳಬೇಕು. ಬನ್ನಿ, 1 ರಿಪೀಟ್ ತಗೊಂತ ಕೈ ಇಟ್ಕೊಂತ ಮುಂದೆ ನೋಡಿ ಸಂತಾನ, 2 ಸ್ಟ್ರಾಕ್, 3 ತಗೊಂತ ಕೈ ಟಚ್ ಆದ್ರೆ ಸಂತ ಮುಂದೆ ನೋಡಿ ಎಷ್ಟಾಗುತ್ತೆ, 3 ಸ್ಟ್ರಾಕ್ ಅಲ್ಲ 4 ಸ್ಟ್ರಾಕ್ ಔಟ್ ಕೊಡೋಣ ಬಿಡಿ ವಾಪಸ್, 5 ತಗೊಂತ 6 ಸ್ಟ್ರಾಕ್, 7 ತಗೊಂತ ರಿಪೀಟ್ ತಗೊಂತ ಓಂಕಾರ ಓ ಮತ್ತೆ ದೇವ ತಗೊಂತ ಉಕಾರ ಓ ಅಂತ ಬರಲಿ ಕೊನೆಗೆ ರಿಪೀಟ್ ಓ ಸಾಷ್ಟಾಂಗ ನಮಸ್ಕಾರ. ಈ ಮೊಣಕೈ ಹೆಚ್ಚಾಗಬೇಕು, ಒಂದು ಹಸ್ತ ಮುಂದೆ ತಗೋಬೇಕು ನೋಡಿ, ಗೊತ್ತಾಯ್ತಲ್ಲ? ಎರಡು ಹೆಚ್ಚಾಗಬೇಕು ನೋಡಿ, ಮೊಣಕೈಗೆ ಮೊಣಕಾಲು ಹೆಚ್ಚಾಗಿ, ಮೊಣಕಾಲಿಗೆ ಮೊಣಕೈ ಹೆಚ್ಚಾಗಿರಬೇಕು, ಒಂದು ಹಸ್ತ ಮುಂದೆ ತಗೋಬೇಕು. ಇಲ್ಲಿ ನೋಡಿ ಎದೆ ಭಾಗ ಈ ಎರಡು ಬರಬೇಕು, ಒಂದು ನೋಡಿ ಇಲ್ಲ ನಿಮಗೆ ಮುಂದೆ ಈ ಶೇಪಲ್ಲಿ ಇರುತ್ತೆ, ಆಗುತ್ತಾ ಹಿಂದೆ ತಗೋ, ಜಾಸ್ತಿ ಪೈನ್ ಬಂತ ಇದೆ ಮುಂದೆ ಹೋಗು, ಒಪ್ಪಳ ಭಾಗ ಟಚ್ ಆಗುತ್ತೆ, 2 ಅಂದ್ರೆ ವಾಪಸ್ ಬನ್ನಿ, ಗೊತ್ತಾಯ್ತಲ್ಲ? ಹಿಂಗೆ ಕೈ ಪೊಸಿಷನ್ ತಗೊಳ್ಬೇಕಾದ್ರೆ ಫಸ್ಟ್ ನೋಡ್ಕೊಂಡು ಅದೇ ಹೋಗೋಣ, 1 ಅಂದ್ರೆ ಎಲ್ಲ 2 ಅಂದ್ರೆ ವಾಪಸ್ ಬರ್ತದೆ, ಗೊತ್ತಾಯ್ತಲ್ಲ? ಫಸ್ಟ್ ಹೋಗಿ ಬನ್ನಿ, ನಿಮ್ಗೆ ಎಷ್ಟಾಗುತ್ತೆ ಒಪ್ಪಳ ಭಾಗ ಟಚ್ ಆಗುತ್ತೆ, ಟಚ್ ಮಾಡಿ ಗಡ್ಡನ ಫಸ್ಟ್ ಎದೆ ಭಾಗ ಟಚ್ ಮಾಡಿ, ಕಾಲು ಹಿಂದ್ಗಡೆ ಚೂಪ್ ಬೇಡ, ಸ್ವಲ್ಪ ಕಾಲನ್ನ ಬೇಡ ಮಡಚಿ, ಟು ವಾಪಸ್ ಕೈ ಅಲ್ಲೇ ಇದೆ, 3 ಮತ್ತೆ ತಗೊಂತ 4 ಪುಷ್ 3 5 ತಗೊಂತ 6 ಪುಷ್ 7 ತಗೊಂತ 8 push back, 9 ತಗೊಂತ 10 push back,
ಸೇಮ್ ಪೊಸಿಷನ್ ನೋಡಿ, ಜಾಸ್ತಿನೂ ಬೇಡ ನೋಡಿ, ಹೋಗ್ತಿರಲ್ಲ ಇಷ್ಟೇ ಇರಲಿ. ಎರಡು ಕಾಲು ಮಡಚಿ ನೋಡಿ, ಎರಡು ಕೈ ತಗೊಳ್ಳಿ ಹಿಂದೆ. ಎಷ್ಟಾಗುತ್ತೆ ಇದನ್ನ ಹಿಡ್ಕೊಂಬೇಡಿ, ಕಾಲನ್ನ ಚೂಪ್ ಮಾಡಿ ಎರಡು ಕೈ ಮೇಲೆ ತಗೊಳ್ಳಿ, ಎಷ್ಟಾಗುತ್ತೆ ಮೇಲೆ ತಗೊಳ್ಳಿ, ಹೋಲ್ಡ್ ಮಾಡಿ ನೋಡಿ, ಇಷ್ಟೇ ಇರಲಿ. ಜಾಸ್ತಿ ಬೇಡ, ಜಾಸ್ತಿ ನೋಡಿ ಹಿಂಗ್ ಹೋದ್ರೆ ಎದೆ ಭಾಗ ಟಚ್ ಎದೆ ಭಾಗ ಟಚ್ ಆಗಿರ್ಬೇಕು. ಸಾಷ್ಟಾಂಗ ಅಂದ್ರೆ 8 ಭಾಗಗಳು ಗೊತ್ತಾಯ್ತಲ್ಲ, ಅವಾಗ ಏನ್ ಮಾಡಿಸಿದ್ರು 8 ಭಾಗ ಟಚ್ ಆಗಿರ್ಬೇಕು. ಹಾ, ಹೋಲ್ಡ್ 10 ಸೆಕೆಂಡ್, ಕಾಲ್ ಚೂಪ್ ಮಾಡಿ. 1 2 3 4 5 6 7 8 9 10. Next, ಸೊಂಟದ ಹತ್ರ ನೋವು ಬಂದಿರ್ತದೆ ನೋಡಿ, ಇಷ್ಟೇ. ಈ ಭುಜ ತಿರ್ಸ್ಬೇಕು, ಸುಮ್ಮನೆ ತಿರ್ಸೋದಲ್ಲ ನೋಡಿ, ಇಟ್ಟಿರಲ್ಲ ಇಷ್ಟೇ ಹೋಗೋದು. ಇದು ಮೀನ್ ತಿರ್ಸ್ಬೇಕಾಗಿದ್ದು ಈ ಭುಜ ನೋಡಿ, ಸೊಂಟನೇನ ಮಾಡಬೇಕು, ಭುಜ ತಿರ್ಸ್ಬೇಕು, ಅವಾಗ ಈ ಭಾಗ ಆಕ್ಟಿವೇಟ್ ಆಗುತ್ತೆ ನೋಡಿ. ಭುಜ ತಿರ್ಸಿ ಅಲ್ಲಿ ಕೈ ಇಟ್ಬಿಟ್ಟು ಭುಜ ತಿರ್ಸಿ ಆಮೇಲೆ ಬೇಕು ಎಷ್ಟಾಗುತ್ತೆ ತಿರ್ಸಿ. ಎರಡು ಕಾಲು ಒಂದು 10 ಅಡಿಯಿಂದ 30 ಅಡಿ ಗ್ಯಾಪ್, ಇಷ್ಟೇ ಇರಲಿ ಗ್ಯಾಪ್, ಜಾಸ್ತಿ ಬೇಡ. ಪಾದಗಳನ್ನ ನೋಡಿ ಇಂಚೂಪ್ ಮಾಡ್ಬಿಡಿ, ಒಳಗಾಗ್ತದೆ. ಒಳಭಾಗ ಅಂದ್ರೆ ಇದು, ಹೊರಭಾಗ ಅಂದ್ರೆ ಇದು ಒಳಭಾಗ, ಗೊತ್ತಾಯ್ತಲ್ಲ. ಈ ಗೋಡೆ ಅಲ್ಲಿ ಕುತ್ಕೊಂಬೋದಲ್ಲ ನಿಮಗೆ, ಅಲ್ಲ ನೀವು ಹಿಂಗೆ ಕುತ್ಕೊಂಬೋದ, ಗೋಡೆಗೆ ಸಪೋರ್ಟ್ ಬೇಕಾ? ಹಾ, ಪಶ್ಚಿಮೋತ್ತಾಸನ ನೋಡಿ. 1 ಅಂದ್ರೆ ಉಷ್ಟು ತಗೋತ ಕೈ ಮೇಲೆ, ಮೂಗಿಂದ ಉಷ್ಟು ತಗೋಬೇಕು, ಬಾಯಿ ಮುಚ್ಚಬೇಕು. 2 ಅಂದ್ರೆ ಉಷ್ಟು ಆಗ್ತದೆ, ಪಾದದಿಂದ ಮೇಲೆ ಅಡ್ಡಾಡಿ ಇಲ್ಲಿ ಇದನ್ನ ಆಚೆ ತರಬೇಕು ನೋಡಿ. 1 ಅಂದ್ರೆ ಉಷ್ಟು ತಗೋತಾರೆ, 2 ಉಷ್ಟು ಆಗ್ತದೆ, ಹಿಂಗೆ ಬರಬೇಕು, ಕತ್ತು ಎತ್ತಿರಬೇಕು, ಗೊತ್ತಾಯ್ತಲ್ಲ. ಅಡ್ಡಾಡಿ ಮೇಲೆ 1 ರಿಪೀಟ್, 2 ರಿಪೀಟ್, 3 ಉಷ್ಟು ತಗೋತ, 4 ಉಷ್ಟು, 5 ರಿಪೀಟ್, 6 ಬ್ರೀತ್ ಔಟ್, 7 ರಿಪೀಟ್, 8 breathe out, 9 repeat, 10 breathe out, 20 counts, 11 repeat, 12 breathe out, 13 repeat, 14 breathe out, 15 repeat, 16 breathe out, 17 repeat, 18 breathe out, 19 repeat, 20 ನೋಡಿ. ಇಲ್ಲಿ ಇಟ್ಕೊಳ್ಳಿ ನೋಡಿ, ಯಾಕಾಗುತ್ತೆ ಎಬ್ಬೆಡ್ ಇಟ್ಕೊಳ್ಳಿ, ಮುಂದೆ ಹೋಗ್ಬಿಡಿ, ಇಲ್ಲಿ ಇಟ್ಕೊಳ್ಳಿ, ಕತ್ತೆತ್ತಿರಿ, ಮೊಣಕಾಲು ಮಡಿಸ್ಬೇಡಿ, ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ತಗೊಳ್ಳಿ. ಅಸ್ತನ ಲಾಕ್ ಮಾಡಿ, ಕತ್ತೆತ್ತಿ, ಹೋಲ್ಡ್ ಮಾಡಿ, 10 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5 ಮೊಣಕಾಲು ಮಡಿಸ್ಬಿಟ್ಟು, 6 7 8 9 10. ಮೊಣಕಾಲು ಮಡಿಸಿ, ಇಡಬೇಕು ನೋಡಿ, ಮೊಣಕಾಲಿಂದ ಮೇಲೆ ಹೋಗಿರ್ಬೇಕು. ಇದು ಅಷ್ಟೇ ಸೇಮ್ ಕ್ವಶನ್. 1 ಉಷ್ಟು ತಗೊಂಡ 2 ಉಷ್ಟು ಆಗ್ತದೆ, ಇಷ್ಟು ಇರುತ್ತಲ್ಲ, ನೂಕಿ ಮುಂದಕ್ಕೆ ನುಗ್ಗಿ, ಕತ್ತೆ ಮುಂದಕ್ಕೆ ನುಗ್ಗಿ, ಆ ತಾಳಿ ಮೇಲೆ ಮುಂದಕ್ಕೆ ನುಗ್ಗಿ. 1 ರಿಪೀಟ್, 2 ಬ್ರೀತ್ ಔಟ್, 3 ಉಷ್ಟು ತಗೊಂಡ, 4 ಉಷ್ಟು, 5 6 7 8 9 10 ನೋಡಿ. ಹೋಲ್ಡ್ ಮಾಡಿ, ಇದನ್ನ ಇಟ್ಕೊಳ್ಳಿ. ಇವಾಗ ಇಟ್ಕೊಂಡು ನೋಡಿ, ಈ ಕಡೆ ಮೊಣಕೈನ ಆ ಕಡೆ ಈ ಕಡೆ ತಳ್ಳಿ, ಕತ್ತೆತ್ತಿರಿ, ಆ ಕಡೆ ಈ ಕಡೆ ಮುಂದೆ ಬಾ, ಎಷ್ಟಾಗುತ್ತೆ ಮುಂದೆ ಬಾ. ಇಲ್ಲಿ ಇಳಿತಾ ಇರಬೇಕು, ಸೆಂಟ ಹಿಂದೆ ಬೆನ್ನ ಹತ್ರ ಇಳಿತಾ ಇರಬೇಕು, ಸೊಂಟದ ಹತ್ರ. ಮುಂದೆ ಬಾಗಿ ಕತ್ತೆತ್ತು, ಮುಂದೆ ಬಾ, ಕೈ ಇಳಿದು ಹೋಗಿ. ಹೋಲ್ಡ್ ಮಾಡಿ ನೋಡಿ. ಈ ಭಾಗ ಮೀನ್ ಕಂಡ ಭಾಗ, ಕಾಫ್ ಮಸಲ್ಸ್ ನೋವು ಅಂತ ಇರ್ತದೆ, ಬರಲಿ. ಮುಂದೆ ಬಾಗಿ ಎಷ್ಟಾಗುತ್ತೆ? 1 2 3 4 5 6 7 8 9 10. ಹಂಗೆ ಕಾಲು ಪಾರ್ಶ್ವ ಧ್ಯಾನಸ್ಥಾಸನ. ಪಾರ್ಶ್ವ ಅಂದ್ರೆ ಟರ್ನ್ ನೋಡಿ. ಎಡಗೈಲಿ ಇಟ್ಕೊಳ್ಳಿ, ಬಲಗೈ ಮೇಲೆ ನೋಡ್ಕೊಳ್ಳಿ ಒಂದ್ಸರಿ ನೋಡಿ. 1 ಅಂದ್ರೆ ಕಿವಿ ಮೇಲಿಂದ ನೋಡಿ, 1 ಅಂದ್ರೆ ಟಚ್ ಮಾಡ್ಕೊಳ್ಳಿ ಕಿವಿ ಮೇಲಿಂದ ನೋಡಿ. ಈ ಕೈಯಿಂದ ಅಂದ್ರೆ ಮೋಲ್ಡ್ ನೋಡಬೇಕು,
ಶೀಟ್ ನೋಡ್ಬೇಕು ಹಿಂಗೆ ಇಷ್ಟೇ. 1 ಅಂದ್ರೆ ಹೋಲ್ಡ್ ಮಾಡಿ, 2 ಅಂದ್ರೆ ವಾಪಸ್. ಆಗಿನ ಇಷ್ಟೇ ಸಾಕು ನಿಮಗೆ, ಇಷ್ಟೇ ಸಾಕು. ಈ ಭಾಗ ಟೈಟ್ ಬರಬೇಕು ನೋಡಿ, ಈ ಭಾಗ ನೋವು ಬರ್ತಾ ಇದೆ ಹೇಗಲ್ಲ. ಹಾ ಕೈ ಮೇಲೆ 1 ಹೋಲ್ಡ್ ಮಾಡಿ, 2 ವಾಪಸ್, 3 ಹೋಲ್ಡ್ ಮಾಡಿ, 4 ವಾಪಸ್, 5 ಹೋಲ್ಡ್ ಮಾಡಿ, 6 ವಾಪಸ್, 7 ಹೋಲ್ಡ್ ಮಾಡಿ, 8 ವಾಪಸ್, 9 ಗೆ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಯಾಕಾಗಲ್ಲ ಎಪ್ಪೆಲ್ಲ ಇಟ್ಕೊಳ್ಳಿ. 9 ಹೋಲ್ಡ್ ಮಾಡಿ, 1 2 ಹೋಲ್ಡ್ ಮಾಡಿ, 3 4 5 6 7 8 9 10. ರಿಲ್ಯಾಕ್ಸ್. ಎಡಗಲ ಆಕ್ಟಿವೇಟ್ ಮಾಡು. ಎಡಗಲ ಬಲಪಾದ ಒಳಗಡೆ ತಗೊಳ್ಳಿ. But 1 breathing, 2 breathing, 3 should go on that, 4 5 6 7 8 9 10. ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಮುಂದೆ ಬಾಗಿ, ಎರಡು ಮೊಣಕೈ ಅಗಲ ಮಾಡಿ ಅಂತ ಹೇಳ್ತೇವೆ. ಹೋಲ್ಡ್ ಮುಂದೆ ಬಾಗ್ತಾ ಎಷ್ಟು ಆಗುತ್ತೆ. 1 2 ಎರಡು ಕಲ್ಮಚ್ಚಿ, ಎರಡು ಕಲ್ಮಚ್ಚಿ ನೋಡಿ. ಎರಡು ಕೈ ಇದೆ, ಇದು ಮುಮ್ಮುಖ ಅಂತೀವಿ, ಇದು ನಿಮ್ಮುಖ ಅಂತೀವಿ. ಮುಮ್ಮುಖವಾಗಿ ನೀಡ್ಕೊಳ್ಳಿ. ಶಿಪಿತಾಸನ ನೋಡಿ. 1 ಉಸಿರು ತಗೊಂತ ಮೇಲೆ ಸೊಂಟ ಆದಷ್ಟು ನೋಡಿ ಇಷ್ಟು ಇಟ್ಕೊಳ್ಳಿ. ಸೊಂಟ ಎತ್ತಬೇಕು ಮೇಲೆ, ಉಸಿರು ತಗೊಂತ 2 ಉಸಿರು ಕೆಳಗೆ ಗೊತ್ತಾಯ್ತಲ್ಲ. ಮೇನ್ ಎತ್ತಬೇಕಾಗಿದ್ದು ಸೊಂಟ. ಕೈ ಮೇಲೆ ಬ್ಯಾಲೆನ್ಸಿಂಗ್, ಕಾಲ ಮೇಲೆ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಉಸಿರು ತಗೊಳ್ಳಿ, ಜಾಸ್ತಿ ಮುಂದೆ ಇಟ್ಬಿಟ್ಟು ಕಾಲು ಇಲ್ಲಿ ಇರಬೇಕು ನೋಡಿ. ಇಲ್ಲಿ ಎಷ್ಟು ಫೀಟ್ ಇದೆ, ಮ್ಯಾಕ್ಸಿಮಮ್ 1 ಫೀಟ್ ಇರಬೇಕು ಅಷ್ಟೇ, ಜಾಸ್ತಿ ಇಟ್ಬಿಟ್ಟು. ಹಾಂ ಎರಡು ಕಾಲ ಅಂತ 1 ಫೀಟ್ ಇರಲಿ. ಯಾಕೆ? ಹಾಂ ಬನ್ನಿ. 1 ಬ್ರೀದಿಂಗ್, ಉಸಿರು ತಗೊಂತ, 2 ಬ್ರೀತ್ ಔಟ್, 3 ಉಸಿರು ತಗೊಂತ, 4 ಪುಷ್ ಬ್ಯಾಕ್, 5 ಬ್ರೀದಿಂಗ್, 6 ಬ್ರೀತ್ ಔಟ್, 7 ಬ್ರೀದಿಂಗ್, 8 ಬ್ರೀತ್ ಔಟ್. 9 ಗೆ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಆಗಿದ್ದು 5 ಸೆಕೆಂಡ್ ಹೋಲ್ಡ್ ಮಾಡಿ. ಬನ್ನಿ. 9 ಉಸಿರು ತಗೊಂತ, 1 2 ಸೊಂಟ ಎತ್ತಿ ಮೇಲೆ ಕತ್ತಿಗೆ, 3 4 5 6 7 8 9 10. ರಿಲ್ಯಾಕ್ಸ್. ಎಡಗಲ ಆಕ್ಟಿವೇಟ್ ಮಾಡೋದು. ನಿಜ ನೋವು ರೊಟೇಟ್ ಮಾಡು. 3 ಟೈಮ್ಸ್ ಹಿಂಗೆ, 3 ಟೈಮ್ಸ್ ರಿವರ್ಸ್. ರಿಲ್ಯಾಕ್ಸ್. ಮಲ್ಕೊಳ್ಳಿ. ಎರಡು ಕಾಲ ಚಕ್ರಾಸನ. ಯಾರಿಗೆ ಚಕ್ರಾಸನ ಬರಲ್ಲ ಕುತ್ಕೊಳ್ಳಿ. ಒಂದ್ಸರಿ 1 ನಿಮಿಷ ಎಲ್ಲ ಅಲ್ಲೇ ಕುತ್ಕೊಳ್ಳಿ. ನೋಡಿಸ್ತೀನಿ ನೋಡಿ. ಚಕ್ರಾಸನ ನೋಡಿ. ಎರಡು ಕಾಲನ್ನ ಆದಷ್ಟು ಹತ್ತದ ಈಗ ಅರ್ಧಾಡಿನೇ ಹಾಕಬೇಕು. ಅರ್ಧಾಡಿಗಿಂತ ಕಮ್ಮಿನೇ, ಮ್ಯಾಕ್ಸಿಮಮ್ ಇಲ್ಲ ಅರ್ಧಾಡಿ. ಎರಡು ಹಸ್ತ ಹಿಮ್ಮುಖ, ಇದು ಹಿಮ್ಮುಖ ಅಂತೀವಿ ನೋಡಿ. ಹಿಂಗೆ ತಗೋಬೇಕು ಹಸ್ತ. 1 ಅಂದ್ರೆ ಉಸಿರು ತಗೊಂತ. ಯಾರಿಗೆ ಆಗಲ್ಲ ನೋಡಿ, ನತ್ತಿ ಭಾಗ, ಇದನ್ನು ನತ್ತಿ ಭಾಗ ಅಂತೀವಿ. ಇದನ್ನ ಟಚ್ ಮಾಡಿ ಇಷ್ಟೇ. 2 ಅಂದ್ರೆ ನೋಡಿ ಕೈ ಮೇಲೆ ವಾಪಸ್, 3 ಮತ್ತೆ ನೋಡಿ 4 ವಾಪಸ್. ತಲೆ ಹಂಗೆ ಎಳಿಬಿಟ್ಟು ಕೈ ಬ್ಯಾಲೆನ್ಸಿಂಗ್ ಮಾಡ್ತಾ ತಲೆ ಎತ್ತುಬಿಟ್ಟು ಕೈ ಇದನ್ನ ಬಾಡಿ ಎಷ್ಟು ನೋವು ಎತ್ತಬೇಕು ಹಂಗೆ ಎಳಿಬಿಟ್ಟು ತಲೆನ ನೋಡಿ. ಆಗೋರು ಕರೆಕ್ಟ್ ಆಗಿ ನೋಡಿ. 1 ಉಸಿರು ತಗೊಂತ ಮೇಲೆ ಇದನ್ನ ನೋಡಿ ತಳ್ಳಿ ಮೇಲೆ ತಳ್ಳಿ. 2 ಅಂದ್ರೆ ಉಸಿರು ಕೆಳಗೆ ಆಗೋದು. ಆಗಿದ್ದು ಫಸ್ಟ್ ಮೆಥಡ್ ನಡೆಸಿದ್ನಲ್ಲ ಹಂಗೆ ಮಾಡಿ. ಬನ್ನಿ ಪೊಸಿಷನ್. ಅಷ್ಟು ಆಗಿಲ್ಲ ಸ್ವಲ್ಪ ಎತ್ತಿ ತಲೆ ಕೈ, ನಿಮ್ಮ ಬಾಡಿ ಕೈ ಬ್ಯಾಲೆನ್ಸಿಂಗ್, ನಿಮ್ಮ ಬಾಡಿ ವೇಟ್ ನಿಮ್ಮ ಕೈ ಬ್ಯಾಲೆನ್ಸಿಂಗ್ ಮೇಲೆ ಬರ್ತದೋ ಇಲ್ಲ ಅಂತ. ಎರಡು ಕೈಯಿಂದ ತಗೊಳ್ಳಿ. ಎಷ್ಟಾಗಿ ಹಾಂ ಎರಡು ಕೈಯಿಂದ ಪೊಸಿಷನ್. 1 ತಗೊಂತ ಮೇಲೆ 2 ಸ್ಟ್ರೈಟ್ ಕೆಳಗೆ, 3 ತಗೊಂತ ಮೇಲೆ 4 ಸ್ಟ್ರೈಟ್ ಕೆಳಗೆ, 5 ತಗೊಂತ ಮೇಲೆ 6 ಸ್ಟ್ರೈಟ್ ಕೆಳಗೆ, 7 ತಗೊಂತ ಮೇಲೆ
ತಗೊಳ್ಳಿ 9 ಗೆ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಆಗಿಲ್ಲ ಅಂದ್ರೆ 5 ಸೆಕೆಂಡ್ ಹೋಲ್ಡ್ ಮಾಡಿ, ಇಲ್ಲ 2 ಸೆಕೆಂಡ್ 3 ಸೆಕೆಂಡ್ ಅನ್ನ ಹೋಲ್ಡ್ ಮಾಡಿ. ರೆಸ್ಟ್ ತಗೊಳ್ಳಿ. ಬನ್ನಿ 9 ಇಷ್ಟು ತಗೊಂಡ ಮೇಲೆ 1 2 ಅಷ್ಟ ಪೂರ್ತಿ ಇರಬೇಕು. 3 4 5 6 7 8 9 10. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎರಡು ಕಾಲು ಮುಂದೆ ಇಡಿ, ಎರಡು ಕಾಲು ಕೆಳಗೆ. ವಜ್ರಾಸನ. ದೀರ್ಘ ಉಚಿತವಂತ ಒಂದು ಸರಿ ಆಕಾರ ಹೊಟ್ಟೆ ಒಳಗಡೆ ಹೋಗಂಟು ಆಕಾರ ಬರುತ್ತೆ. ಪ್ರೀತಿ ಕುತ್ತಿಗೆ ಮಧ್ಯದಲ್ಲಿ ಎರಡು ಹಸ್ತ ಬರುತ್ತೆ, ಎರಡು ಪಾದಗಳ ಹತ್ರ ಗ್ಯಾಪ್ ಇರಲಿ, ಭುಜ ಇರ್ತದೆ, ಸ್ವಂತ ಈ ಕೆಳಗಡೆ ಇಳಿಸ್ಬೋದು. ನೋಡಿ ಸ್ವಂತ ಕೆಳಗಡೆ ಇಳಿಸ್ಬೋದು. ನೋಡಿ ಕುತ್ತಿಗೆ ಭಾಗ ಗೊತ್ತಾಯ್ತಲ್ಲ, ಈ ಕುತ್ತಿಗೆ ಭಾಗ ಈ ಹಸ್ತದ ಮಧ್ಯದಲ್ಲಿ ಬರಬೇಕು. ಆಮೇಲೆ ಮಾಡಿದ್ರೆ ಕುತ್ಕೊಳ್ಳಿ. ನೋಡಿ ಎಷ್ಟು ತಗೊಳ್ಳಿ. ಭುಜ ಸೊಂಟ ಮೇಲೆ ಬನ್ನಿ. ಇದು ಅಧೋಮುಖ ಶ್ವಾನಾಸನ, ಇದು ಚತುರಂಗ ದಂಡಾಸನ. ಇಷ್ಟೇ. ಒಂದು ಬಾಲ್ ತಲೆ ಮೇಲೆ ಬಿಟ್ಟರೆ ಇದು ಮೇಲೆ ಬೆನ್ನ ಮೇಲೆ ಬಿಟ್ಟರೆ ಕೆಳಗಡೆ ಹೋಗ್ಬೇಕು. ಆ ತರ ಇರಬೇಕು. ಗೊತ್ತಾಯ್ತಲ್ಲ. ಇಲ್ಲಿ ಏನ್ ಮಾಡ್ಬೇಕು ನೋಡಿ, ವಾಂಗ್ ಬ್ರೀತ್ ಔಟ್. ಇಲ್ಲಿ ಕಾಲು ಮಾತ್ರ ನೋಡಿ, ಈ ಮೊಣಕಾಲಿಂದ ಮೇಲೆ ಹೋಗ್ಬೇಕು. ಈ ಮೊಣಕಾಲ ಅಲ್ಲ, ಮೊಣಕೈಯಿಂದ ಮೇಲೆ ಹೋಗ್ಬೇಕು ಮೊಣಕಾಲ. ನೋಡ್ಬೇಕು ನೋಡಿ, ಇಷ್ಟೇ. 1 2 ನೋಡಿ 3 4. ಇದಕ್ಕೆ ಈ ಭಾಗಕ್ಕೆ ಒತ್ತಬೇಕು. ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಲ್ಲೊಂದು ಒತ್ತಿ, ಇಲ್ಲೋಗಿ ಟಚ್ ಆಗಬೇಕು. ಗೊತ್ತಾಯ್ತಲ್ಲ. ಬಟ್ ಇಲ್ಲಿ ಮಾಡ್ಬೇಕಾಗಿ ನೋಡಿ ಹೋಗೋದು ಇಲ್ಲಿ ಹೋಗ್ತಾ ಇರ್ತದೆ, ಇದು ಬರಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಈ ಬಾಡಿ ಹಿಂಗೆ ಇರಬೇಕು. ಈ ಬಾಡಿ ಹಿಂಗೆ ಇದ್ದವಾಗ ಈ ಭಾಗ ಬರೋದು ಈ ಹೊಟ್ಟೆ ಭಾಗಕ್ಕೆ, ಇದು ತೊಡೆ ಭಾಗ ಬಂದು ಹೊಟ್ಟೆ ಭಾಗ ಹಾಕೊಂಡು ನೋಡಿ ಹಿಂಗೆ. ಇಷ್ಟೇ. ಪೂರ್ತಿ ಸ್ಟ್ರೆಂತ್ ಅಲ್ಲಿ ಇರಬೇಕು ಬಾಡಿ. ಬನ್ನಿ ಕಾಲು ಮಾತ್ರ ಮುಖದ ಉಷ್ಟು ಹೋಗ್ತಾ ಇರಬೇಕು. ಕಾಲು ಮಾತ್ರ ಬಾಡಿ ಟ್ರೈನ್ ಮಾಡಿ ಕೊಡ್ತೀನಿ. ಹಾ, ಬಲಗಾಲದಿಂದ ಸ್ಟಾರ್ಟ್ ಮಾಡೋಣ. 1 2 ಎಡಗಾಲ 3 4 5 6 7 8 ಅಂತ ಟಚ್ ಮಾಡು. 9 10 21 11 12 13 14 15 16 17 18 19 20. ರಿಲ್ಯಾಕ್ಸ್. ಈ ಭಾಗ ಹೋಗ್ಬೇಕು. ಗೊತ್ತಾಯ್ತಲ್ಲ, ಈ ಭಾಗ ಹೋಗ್ಬೇಕು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎರಡು ಕೈ ಚಿಂತಿದ್ರೆ ಉಸಿರಾಟ ಫಾಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಯಾರು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ನಾವು ಮಧ್ಯದಲ್ಲಿ ಮಾಡಿಸುವಾಗ ನೋಡಿ, ಮೂಗಿಂದ ಉಸಿರು ತಗೊಂಡು ಬಾಯಿಂದ ಫಾಸ್ಟ್ ಆಗಿ ನೀರು ತಗೋಬೇಕು. ಬಾಯಿಂದ ಉಸಿರನ್ನ ನಿಧಾನವಾಗ್ತದೆ. ಯಾರು ಹಾರ್ಟ್ ಜಾಸ್ತಿ ಹೊಡ್ಕೊಂತ ಇರುತ್ತೆ, ಕಂಟ್ರೋಲ್ ಆಗೋಲ್ಲ, ಅವರು ಮಧ್ಯಕ್ಕೆ ತಿಳಿಸ್ಬಿಟ್ಟು ಆ ಥರ ಮಾಡ್ಬಿಡು. ನಾವು ಮಾಡ್ತಾ ಇರ್ತೀವಿ ಅಂತ ನೀವು ಮಾಡಬೇಕಾಗಿಲ್ಲ. ಗೊತ್ತಾಯ್ತಲ್ಲ. ಉಸಿರು ತಗೊಳ್ಳಿ ಮೂಗಿಂದ, ಬಾಯಿಂದ ನಿಧಾನ ಉಸಿರಾಟ ತಗೊಳ್ಳಿ. ಮೂಗಿಂದ ಪೂರ್ತಿ ಉಸಿರು ತಗೊಳ್ಳಿ, ಬಾಯಿಂದ ನಿಧಾನ ಉಸಿರಾಟ. ಪ್ರೀತಿ ಬ್ರೀತ್ ಔಟ್ ಬಾಯಿಂದ. ಆ ಫಾಸ್ಟ್ ಆಗಿ ನಡೀತಾ ಇರೋದು ನಾರ್ಮಲ್ ಸ್ಥಿತಿಗೆ ಬರುತ್ತೆ. ರಿಲ್ಯಾಕ್ಸ್. ಮತ್ತೆ ನೀವು ಉಸಿರು ತಗೊಂತ ಮತ್ತೆ ಪ್ರೀತಿ ಓ ಎರಡು ಪಾದ ಗ್ಯಾಪ್ ಇರಲಿ. ನೋಡಿ ತಿಳಿಸ್ಕೊಂಡು ತಗೊಳ್ಳಿ. 1 2 3 3 ಇಲ್ಲಿ ಬರ್ಬೇಕು.
ಇಲ್ಲಿ ಒಂದು ಅಡಿಗೆ ಹಾಕಬೇಕು, ಈ ಪಾದವನ್ನು ಒಂದು ಅಡಿಗೆ ಹಾಕಬೇಕು. ಇಲ್ಲಿ ನೋಡಿ ಸೊಂಟ ಮೇಲೆ ತಳ್ಳಿ ಪಾದ ಊರಿ ಹೋಗ್ಬಿಟ್ಟು ನೋಡಿ ಕತ್ತು ಬಗ್ಸಿ, ಕತ್ತು ಜಾಸ್ತಿ ಬಗ್ಸ್ಬಿಡುದು ನೋಡಿ ಪಾದದ ಹೆಬ್ಬೆರಳನ್ನು ವಿಷಯ ನೋಡಿ ತಳ್ತಾ ಇರಬೇಕು. ಯಾರ್ಯಾರು ತಳ್ತಾ ಹೋಲ್ಡ್ ಮಾಡಿ ಅರ್ಥ ತಗೊಳ್ಳಿ. ಮೂರು ನೋಡಿ ಸೊಂಟ ತಳ್ಳಿರ್ಬೇಕು, ಹೋಲ್ಡ್ ಮಾಡಬೇಕು. ಹಾ ಕಾಲು ಒಂದಡಿಗೆ ಹಾಕಿ, ಹಾ ಒಂದಡಿಗೆ ಹಾಕಿ ಹಸ್ತತ್ರ. ಹಾ ಸ್ವಲ್ಪ ಇದು ಅಷ್ಟೇ ಇರಲಿ ನೋಡಿ. ತಳ್ತಾ ಇರಿ, ನೋವು ಬರ್ಬೇಕು, ಈ ಭಾಗ ನೋವು ಬರ್ಬೇಕು, ಮಂಟ ಟೈಟ್ ಮಾಡಿ. ಹಾ ಅವಾಗ ಎಳೆಯೋದು ಹಂಗೆ ಇರಲಿ. ಹಸ್ತ ಎತ್ಕೊಳ್ದಿದ್ರಲ್ಲಿ ಹಸ್ತ ಊರನ್ನು ಕೊಡ್ತೀನಿ. ಹಸ್ತ ಅಲ್ಲ ಹಿಂದೆ ತಗೊಳ್ಳಿ, ಬರೋಲ್ಲ ಪಾದ. ಹಾ ಹಸ್ತ ಮುಂದೆ ತಗೊಳ್ಳಿ, ನೋವು ಬರ್ತಿಲ್ಲ. ಹಾ ಊರಿ ಕೂರ್ತಿ, ಹಾ ಕೂತಿ ಊರಿ, ಪರವಾಗಿಲ್ಲ. ಎರಡು ಕಾಲ ಅಗಲ ಮಾಡಿ. ಹಾ ಹಂಗೆ ಇರಲಿ. ತಳ್ತಾ ಹೋಗ್ತಾರೆ, ಹಿಂಗ್ ತಳ್ಳಬೇಕು. ಹಾ ಗೊತ್ತಾಯ್ತಲ್ಲ, ಹೋಲ್ಡ್ ಮಾಡಿ. ಈ ಭಾಗ ನೋವು ಬರ್ತಾ ಇರ್ಬೇಕು, ತಳಿ ಸರ್ ನೋವಿಲ್ಲ, ಹಂಗೆ ಇರಲಿ. ಒಬ್ಬರು ಅಂತ ಮಾಡ್ತಾರೆ, ಹಂಗೆ ಇರಲಿ. ಹಾ ಹಂಗೆ ಇರಲಿ. ನೋವು ತಗೋಬೇಕು ಸ್ವಲ್ಪ. ಹಾ ಮೊಣಕಾಲು ಮಡ್ಸ್ಬಿಡು. ರಿಲ್ಯಾಕ್ಸ್, ವಾಪಸ್. ಏನು ಮಾಡಿದ್ದ? ಹೊಟ್ಟೆ ಭಾಗ ಮತ್ತೆ ಮುಖ ನೋಡಿ ಇಷ್ಟೇ. ಒಬ್ಬರು ಪೂರ್ತಿ ಸಿಂಕ್ ಮಾಡಿಬಿಡಿ, ಸಿಂಕ್ ಮಾಡ್ಬೋದು. ಈ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಇಷ್ಟೇ ನೋಡಿ. 5 ಬೆರಳು ಆಗಬೇಕು, ಹೊಟ್ಟೆ ಒಳಗಡೆ ಹೋಗ್ಬೇಕು ಇಷ್ಟೇ ನೋಡಿ. ಪಂಪ್ ಆಗುತ್ತೆ 30 ಕೌಂಟ್ ಕಂಟೆಂಟ್ ಬರೋದು ರಿಕವರ್ ಅಷ್ಟೇ. ಒಂದೊಂದು ಸರಿ ವಾಕ್ ಮಾಡಿ, ಒಂದೊಂದು ಸರಿ ಒಂದೊಂದು ರಿಕವರ್ ಕಷ್ಟಪಟ್ಟು ರಿಕವರ್ ಮಾಡಿ ಅಷ್ಟೇ. ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬನ್ನಿ ಉಸಿರಾಟ ಕಷ್ಟ ಉಸಿರೋಗಿ ಆಗಿ ಉಸಿರೋಗಿ ಬ್ರೀತ್ ಔಟ್. ರಿಲ್ಯಾಕ್ಸ್. ಉಸಿರು ನೋಡಿ ಇಷ್ಟೇ ಇದೆಯಲ್ಲ, ಈ 5 ಬೆರಳು ಇಷ್ಟೇ ಆಗ್ತದೆ, ಇಷ್ಟೇ ಅಲ್ಲ. ಇದನ್ನ ಪೂರ್ತಿ ನೋಡಿ ಕಚ್ಕೊಂಡು ಕೊಡ್ತೇವೆ. ಒಂದು 10 ಸೆಕೆಂಡ್ 1 ಸೆಕೆಂಡ್ ಹೋಲ್ಡ್ ಇರಬೇಕು ಕೊಟ್ಟೆ, ಗೊತ್ತಾಯ್ತಲ್ಲ. ಇಷ್ಟೇ ಬರುತ್ತೆ. 1 2 breathe out, 3 breathe, 4 breathe out, down start, 5 breathe, 6 breathe out, 7 breathe, 8 breathe out, 9 breathe, 10 breathe out, 11 breathe, 12 breathe out, 13 breathe, 14 breathe out, 15 breathe, 16 breathe out, 17 breathe, 18 breathe out, 19 breathe, 20 breathe out. Relax, ನೋಡಿ. ಮಕ
ಎರಡು ಕೊನೆಯ ಬೆರಳು ತುಟಿ ಅಕ್ಕಪಕ್ಕ, ಕೊನೆಯಿಂದ ಎರಡನೇ ಬೆರಳು ನೋಡಿ ಮೂಗಿನ ಅಕ್ಕಪಕ್ಕ, ಮೂರನೇ ಬೆರಳು ಕಣ್ಣಲ್ಲಿ ಕಾವಿರ್ತದೆ ಇದನ್ನ ಹೋಗ್ಬೇಕು, ನಾಲ್ಕನೇ ನೋಡಿ ಹಣೆ, ಐದನೇ ಕಿವಿ ಹೋಲ್ ಇದೆಯಲ್ಲ ಹೋಲ್ ಕ್ಲೋಸ್ ಮಾಡಿ ಅಮ್ಮಂತ 3 ಸರಿ ಅಮ್ಮಂತ ಹೊಟ್ಟೆ ಒಳಗಡೆ ಹೋಗ್ತಾ ಸ್ಟಾರ್ಟ್ ಮಗ ಬನ್ನಿ. ಬಲಗೈ ನಾಸಿಕ ಮುದ್ರೆ, ನಾಸಿಕ ಮುದ್ರೆ ಎಡಗಡೆಯಿಂದ ಉಸಿರು ತಗೊಳ್ಳಿ ಫಾಸ್ಟ್ ಆಗಿ, ಲಾಕ್ ಮಾಡ್ತಾ ಬಲಗಡೆ ಉಸಿರು ಬಿಡಿ ಫಾಸ್ಟ್ ಆಗಿ, ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳಿ ಫಾಸ್ಟ್ ಆಗಿ, ಲಾಕ್ ಮಾಡ್ತಾ ಎಡಗಡೆ ಬಿಡಿ, ಒಂದು 10 ಟೈಮ್ಸ್ ಫಾಸ್ಟ್ ಮಾಡಿ ಉಸಿರು ಕೇಳಿಸಿ. ಎಡಗಡೆ 3 ಬೆರಳು ನೇರವಾಗಿ ಹೃದಯ ಸ್ಥಾನ ಹತ್ರ, ಬೆನ್ನು ನೇರವಾಗಿ ಫಾಸ್ಟ್ ಮಾಡಿ. ಎಡಗಡೆಯಿಂದ ಉಸಿರು ತಗೊಳ್ಬೇಕು, ಲಾಕ್ ಮಾಡಬೇಕು, ಮತ್ತೆ ಬಲಗಡೆ ಉಸಿರು ಬಿಡಬೇಕು, ಬಲಗಡೆ ಉಸಿರು ಬಿಟ್ಟು ಬಲಗಡೆ ಉಸಿರು ತಗೊಳ್ಳಿ, ಲಾಕ್ ಮಾಡ್ತಾ ಎಡಗಡೆ ಹೋಗಿ ಬೆನ್ನು ನೇರ, ಬಲಗಡೆ ಮಾಡಬೇಕು ಎಡಗಡೆ ಅಲ್ಲ, ಎಡಗಡೆ ಹೃದಯ ಸ್ಥಾನ ಬಲಗಡೆ ಮಾಡಿ. ವಿತೌಟ್ ಸೌಂಡ್ ಸ್ಟಾಪ್ ಮಾಡಿ ಸೌಂಡ್ನ, ಒಂದು ಚೂರು ಸೌಂಡ್ ನಿಮಗೂ ಕೇಳಿಸ್ಕೊಳ್ಳಿ, ನಿಧಾನವಾಗಿ ಎಡಗಡೆಯಿಂದ ಉಸಿರು ತಗೊಳ್ಳಿ. ಎಡಗಡೆಯಿಂದ ಉಸಿರು ತಗೊಳ್ಳುವಾಗ 7 ರಿಂದ 8 ಸೆಕೆಂಡ್ ಮನಸ್ಸಿನಲ್ಲಿ ಲೆಕ್ಕ ಹಾಕೊಳ್ಳಿ. 7 ರಿಂದ 8 ಸೆಕೆಂಡ್, 2 ಸೆಕೆಂಡ್ ಉಸಿರು ಹೋಲ್ಡ್ ಮಾಡಿ, 2 ರಿಂದ 3 ಸೆಕೆಂಡ್ ಉಸಿರು ಬಿಟ್ಟು ಆಪೋಸಿಟ್ ಮೂಗಲ್ಲಿ 10 ಸೆಕೆಂಡ್ ಉಸಿರು ಬಿಡಿ. ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನ, ಸೌಂಡ್ ನಿಮಗೂ ಕೇಳಿಸ್ಕೊಳ್ಳಿ. ಉಸಿರಾಟದ ಸೌಂಡ್ ಶಬ್ದ ನಿಮಗೂ ಕೇಳಿಸ್ಕೊಳ್ಳಿ, ಅದಕ್ಕೆ ಫಾಸ್ಟ್ ಮಾಡಿಸಿದ್ದು ಫಸ್ಟ್. ಎಡಗಡೆಯಿಂದ ಉಸಿರು ತಗೊಳ್ಳಿ, ಲೆಕ್ಕ ಹಾಕೊಳ್ಳಿ. 1 2 3 4 5 6 7 8 ಅಂತ ಹೋಲ್ಡ್ ಮಾಡಿ. 2 ರಿಂದ 3 ಸೆಕೆಂಡ್, 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಬಲಗಡೆ ಹೋಗಲಿ 10 ಸೆಕೆಂಡ್ ಉಸಿರು ಬಿಡಿ. 1 2 ಮನಸ್ಸಲ್ಲಿ ಲೆಕ್ಕ ಆ ತರ ಬರಬೇಕು ಉಸಿರಾಟ. ಉಸಿರಾಟ ಹೋಲ್ಡ್ ಮಾಡಿ, ಉಸಿರು ತಗೊಳ್ಳೋದು, ಉಸಿರು ಹೋಲ್ಡ್ ಮಾಡೋದು, ಉಸಿರು ಬಿಡೋದು, 3 ಸೇರಿಸಿ 20 ಸೆಕೆಂಡ್ಸ್ ಮೇಲೆ ಇರಬೇಕು, 20 ಸೆಕೆಂಡ್ಸ್ ಒಳಗಡೆ ಇರಬೇಕು. ಸೌಂಡ್ ಬರ್ಬೋದು, ಒಂಚೂರು ಕೇಳಿಸ್ಬೋದು, ಯಾವ ಮಂತ್ರದಲ್ಲಿ ಹೆಂಗಿರುತ್ತೋ ಹಂಗಿರ್ಬೇಕು. ಬೆನ್ನು ನೇರ, ಕೊನೆಗೆ 2 ಬೆರಳು ಸ್ಟ್ರೈಟ್ ಆಗಿರಬೇಕು, 2 ಬೆರಳು ಮಡಚಿರಬೇಕು. ಬೆನ್ನು ನೇರ, ಸೌಂಡ್ ಬರ್ಬೋದು ಒಂಚೂರು. ಇನ್ನಷ್ಟು ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನ. ಎಡಗಡೆಯಿಂದ ಉಸಿರಾಟ ನಾಡಿ ಚಂದ್ರ ಹೊರಗಡೆ ಬನ್ನಿ, ಕಡಿಮೆ ಮುಚ್ಚಿರಲಿ. ಓಂಕಾರ ಹೇಳ್ತಾ 2 ಕೈನ ಹೃದಯ ಸ್ಥಾನ ತಗೊಂಡು ನಮಸ್ಕಾರ.
ರಬ್ 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 ಕಂಟಿಗೆ ಬಡಿ ರಬ್ ಮಾಡಿ ಬಿಸಿ ಕೊಡ್ಬೇಕು ಇನ್ನ ರಬ್ ಮಾಡಿ